ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಂಜೆಯಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾತಾವರಣ ನೋಡಿ ತುಂಬ ಚೆನ್ನಾಗಿದೆ. ಮಳೆ ಬರೋ ಥರ ಇತ್ತು, ಬಟ್ ಮಳೆ ಆಗಲಿಲ್ಲ. ನಮ್ಮೂರಲ್ಲಿ ಮಳೆ ಇಲ್ಲ. ಈಗ ಸ್ವಲ್ಪ ಮಳೆ ಆದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಮಳೆನೇ ಇಲ್ಲ. ಬೇರೆ ಕಡೆ ಎಲ್ಲ ಕಡೆನೂ ಮಳೆ ಆಗಿದೆ, ಲಿಂಗಸೂರಲ್ಲಿ ಮಳೆ ಇಲ್ಲ. ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಹೋಗಿದ್ವಿ. ನಮ್ಮ ಮನೆಯವ್ರ ಕಾಲೇಜ್ ಹತ್ರ ಹೋಗಿದ್ವಿ ನಾವು. ಅಲ್ಲಿ ನವಿಲು ಜಾಸ್ತಿ ಬರುತ್ತೆ, ಹಾಗಾಗಿ ನವಿಲು ನೋಡೋದಕ್ಕೆ ಅಂತಲೇ ಹೋಗಿದ್ದೆ. ಆ್ಯಕ್ಚುಲಿ ಸಂಜೆ ಟೈಮಲ್ಲಿ ನವಿಲುಗಳು ಜಾಸ್ತಿ ನೋಡಿ. 2 ನವಿಲಿದೆ. ನಾನು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. 2 ಇತ್ತು. ಇನ್ನೊಂದು ಕಾಲೇಜ್ ಹಿಂದ್ಗಡೆ ಇತ್ತು, ಅದು ಕೂಡ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೋಡಿ, ಕ್ಲೈಮೇಟ್ ಭಾಳ ಚೆಂದ ಐತಿ ಇವತ್ತು. ನನ್ನ ಮಗಳು ಹುಸುಗಲ್ಲಿ ಆಟ ಆಡ್ತೀನಿ ಅಂದಳು. ಹಾಗೆ ನಮ್ಮ ಮನೆಯವರು ಅವಳಿಗೆ ಗೂಡು ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ರು. ಗಿಡದಲ್ಲಿ ಒಂದು ಗೂಡು ಕಟ್ಟಿದೆ, ನೋಡೋಣ ಅಂತ ಹೇಳಿ. ಮಕ್ಕಳಿಗೆ ಈ ರೀತಿ ನಾವು ತೋರಿಸಿದ್ರೆ ಗೊತ್ತಾಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಇವನ್ನೆಲ್ಲ ನಾವೇ ನೋಡ್ತಿದ್ವಿ. ಈಗಿನ ಮಕ್ಕಳಿಗೆ ನೋಡೋಕ್ಕಾಗಲ್ಲ, ನಾವು ಬಿಡೋದಿಲ್ಲ. ಹಂಗಾಗಿ ನಾವೇ ಅವಳಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ. ಅವಳಿಗೆ ಭಾಳ ಖುಷಿ ಆದಳು. ಈ ರೀತಿ ಮಕ್ಕಳಿಗೆ ಒಂದು ಎಕ್ಸ್ಪರಿಮೆಂಟ್ ಇರಬೇಕು, ಅವರು ಕೂಡ ನೋಡಬೇಕು, ಅವ್ರಿಗೂ ಕೂಡ ಗೊತ್ತಾಗಬೇಕಲ್ಲ. ಹಾಗೆ ಇದೆಲ್ಲ ನೋಡಿಕೊಂಡು ಅವಳು ಹುಸುಗಲ್ಲಿ ಆಟ ಆಡಿದ್ಲು. ಈ ಥರ ಆಟ ಆಡೋದಂದರೆ ಅವಳಿಗೆ ಭಾಳ ಇಷ್ಟ. ಅವಳು ನೋಡಿ ಹುಸುಗು ತೊಗೊಂಡು ಅದರಲ್ಲಿ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಈ ಥರ ಹುಸುಗು ಸಿಕ್ಕರೆ ಸಾಕು, ಅವಳು ಹೊರಗಡೆ ಎಲ್ಲ ಈ ರೀತಿಯಾಗಿ ಆಟ ಆಡೋದು, ಹುಸುಗು ಉಗ್ಗೋದು, ಈ ರೀತಿಯಾಗಿ ಎಲ್ಲ ಮಾಡ್ತಾಳೆ. ಅವಳ ಜೊತೆಗೆ ನಮ್ಮ ಮನೆಯವರು ಕೂಡ ಆಟ ಆಡ್ತಾಯಿದ್ರು. ಹೀಗಾಗಿ ಅವಳಿಗೆ ಒಂದು ರೀತಿ ಖುಷಿ. ಅವರಪ್ಪನ ಜೊತೆಗೆ ಆಡೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ಇದಿಷ್ಟು ಆಡಿ ಆದಮೇಲೆ ಅವಳಿಗೆ ಗೂಡು ಕಟ್ಟೋದನ್ನು ತೋರಿಸ್ಕೊಟ್ರು. ನಾವೆಲ್ಲ ಚಿಕ್ಕವರಿದ್ದಾಗ ಮನೆ ಮಾಡಿಕೊಂಡು ಗೂಡೆಲ್ಲ ಕಟ್ತಾಯಿದ್ವಿ ಹುಸುಗಲ್ಲಿ. ಆ ರೀತಿ ಅವಳಿಗೂ ಕೂಡ ತೋರಿಸ್ತಾ ಇದ್ವಿ ನಾವು, ಯಾವ ರೀತಿ ಕಟ್ಟೋದು ಅಂತ ಹೇಳಿ. ಕೊನೆಗೆ ನಮ್ಮ ಮನೆಯವರು ಕೂಡ ಅವಳಿಗೆ ತೋರಿಸ್ಕೊಟ್ರು. ನೋಡಿ, ಚೆನ್ನಾಗಿ ಮಾಡಿದ್ದಾಳೆ. ಕಾಲಿಟ್ಬಿಟ್ಟು ಅವಳು ಹೇಳ್ಕೊಟ್ಟಿದ್ರು. ಕಾಲಿಟ್ಬಿಟ್ಟು ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಅಂತ ಹೇಳಿದ್ಲು ಅವಳು. ಹಾಗೆ ಅಮ್ಮನ ಮನೆಗೆ ಬಂದಮೇಲೆ ಅವಳು ಕತೆ ಹೇಳ್ತೀನಿ ಅಂತ ಹೇಳಿ ಈ ಬುಕ್ಕನ್ನು ತೊಗೊಂಡು ಬಂದಿದ್ಲು. ನಮ್ಮ ಅಮ್ಮನಿಗೆ ಕತೆ ಹೇಳಬೇಕು ಅನ್ನೋದು ಅಷ್ಟು ಆಸೆ ಇತ್ತು. ಇದು ಹಿಂದಿ ಬುಕ್ಕು, ನಾವು ತರಿಸಿರುವಂಥದ್ದು. ಹಿಂದಿ ಬುಕ್ಕಲ್ಲೇ ಅವಳು ಕತೆ ಹೇಳ್ತಾ ಇದ್ದಾಳೆ. ಹಿಂದಿ ಬುಕ್ಕಲ್ಲಿ ಏನಂದರೆ ಅವಳು ಹಿಂದಿ, ಕನ್ನಡ, ಇಂಗ್ಲೀಷ್ 3 ಓದ್ತಾಳೆ. ಅದು ಹೇಗೆ ಓದ್ತಾಳೆ ನನಗೂ ಗೊತ್ತಿಲ್ಲ, 3 ಓದ್ತಾಳೆ. ಅದ್ರ ಒಳಗಡೆ ಅವಳು ಒಂದೊಂದು ಸರಿ ಓದ್ತಿರ್ತಾಳೆ, ನಗು ಬರ್ತಿರುತ್ತೆ ನನಗೆ. ಅವಳ ಮಾತು ಕೇಳೋಕ್ಕೆ ಚೆಂದ. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದಿದು. ನೆಕ್ಸ್ಟ್ ಡೇ ಏನಂದರೆ, ನಾನು ಹೂವೆಲ್ಲ ತಗೊಂಡೋಗಿದ್ದೆ. ಹೂವು ಮತ್ತು ಒಂದು ಸ್ವಲ್ಪ ನಾನು ನಿಂಬೆಹಣ್ಣು ಅದೆಲ್ಲ ತಗೊಂಡೆ. ಹಣ್ಣು ಆಗಿತ್ತು ಕೆಲವೊಂದು, ಅದನ್ನು ಕೂಡ ತೆಗೆದೆ. ನಾನು ತುಂಬ ದಿನದಿಂದ ನಾನು ಗಾರ್ಡನ್ ವಿಡಿಯೋಯನ್ನು ಹಾಕೋಕ್ಕಾಗ್ತಾಯಿಲ್ಲ. ಬರೀ ಡೈಲಿ ಬ್ಲಾಗನ್ನು ಹಾಕ್ತಾಯಿದ್ದೀನಿ. ಬರೀ ನೀರು ಹಾಕೋದು ಹೋಗೋದು ಆಗಿದೆ. ಅದಕ್ಕೆ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಇದು ನೋಡಿ, ರೆಡ್ ಕಲರ್ ಹೂವು ಏನಿದೆಯಲ್ಲ, ಅದು ಜ್ಯೂಸಿಗೆ ಅಂತ ತೆಗ್ದಿರೋದು. ಉಳಿದಿದ್ದು ಯಾವುದು ಜ್ಯೂಸಿಗೆ ಬರೋಲ್ಲ ಫ್ರೆಂಡ್ಸ್. ಈ ಪಿಂಕ್ ಕಲರ್ ಇದೆಯಲ್ಲ, ಅದನ್ನೆಲ್ಲ ಜ್ಯೂಸ್ ಮಾಡಬಾರ್ದು. ಜವಾರಿ ಗಿಡದ ಮಾತ್ರ, ಗುಚ್ಚು ಹೂವು ಮತ್ತು ಕೆಂಪು ಹೂವು, ಅದನ್ನು ಮಾತ್ರ ನಾನು ಅದನ್ನು ಜ್ಯೂಸ್ಗೆ ಮತ್ತು ಸ್ವಲ್ಪ ಎಣ್ಣೆಗೆ ತೆಗಿತಾ ಇದ್ದೀನಿ. ನಾನು ಎಣ್ಣೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ತಲೆಗೆ ಹಾಕ್ಕೊಳೋದಕ್ಕೆ. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಈಗಾಗಲೇ ಒಂದು ಸರಿ ತೋರಿಸಿದ್ದೀನಿ ಅಂದ್ಕೊತೀನಿ. ಇವತ್ತು ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ನಿಮ್ಮ ಹತ್ರ ಏನೇನು ಐಟಮ್ ಇದೆಯಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಎಣ್ಣೆನ ರೆಡಿ ಮಾಡ್ಕೋಬೋದು. ಹಾಗೆ ನೋಡಿ, ಕಿರಿಕ್ಸಾಲಿ ಸೊಪ್ಪು ಜಾಸ್ತಿ ಬೆಳ್ಕೊಂಡಿದೆ, ಅದನ್ನು ಕೂಡ ತೆಗಿಬೇಕು. ಅದನ್ನು ನಾನು ಮರುದಿನ ತೆಗಿತೀನಿ, ಯಾಕಂದರೆ ಇವತ್ತು ರೊಟ್ಟಿ ಮಾಡಲ್ಲ. ಹಾಗಾಗಿ ನೋಡಿ, ಇದಕ್ಕೆಲ್ಲ ಮಿಲಿಬಗ್ಸು ಜಾಸ್ತಿ ಆಗಿದೆ. ಇದಕ್ಕೂ ಕೂಡ ಸ್ವಲ್ಪ ಕೇರ್ ಮಾಡಬೇಕು. ಈಗ ಅಷ್ಟು ಬಿಸಿಲು ಇಲ್ಲ ಅಂದ್ರೂ ಕೂಡ ತುಂಬ ಬಿಸಿಲಿದೆ, ಯಾಕಂದರೆ ಮಳೆ ಬೇರೆ ಇಲ್ಲ, ಅದಕ್ಕೋಸ್ಕರ. ಹಾಗೆ ಇದು ಮಾವಿನ ಶುಂಠಿ ನೋಡಿ, ಮಾವಿನ ಶುಂಠಿ ಈಗ ಚೆನ್ನಾಗಿ ಬರ್ತಾ ಇದೆ. ಆದರೆ ಏನಂದರೆ ಇದರೊಳಗಡೆ ಸೊಪ್ಪೆಲ್ಲ ಜಾಸ್ತಿ ಬೆಳ್ಕೊಂಡಿದೆ, ಸ್ವಲ್ಪ ಕಸ ಕೂಡ ಬೆಳ್ಕೊಂಡಿದೆ, ಅದನ್ನು ಕೂಡ ತೆಗಿಬೇಕು.
ಈ ತೊಂಡೆಕಾಯಿ ಆಗಿತ್ತು, ಅದನ್ನೂ ಕೂಡ ತೆಗ್ದಿರಲಿಲ್ಲ ನಾನು. 2 ಹಣ್ಣಾಗಿತ್ತು, ಹಾಗಾಗಿ ಅದರಲ್ಲಿರೋದನ್ನೆಲ್ಲನೂ ತೆಗ್ದೆ ನಾನು. ಒಂದು 8-10 ಇದೆ. ಇಷ್ಟಿದ್ರೆ ಸಾಕಾಗುತ್ತೆ ನಮಗೆ. ನಾವು ಮನೆಯಲ್ಲಿ ಇರೋದು ಮೂವರಿಗೆ ಇದು ಸರಿ ಹೋಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಆದರೆ ಇದನ್ನು ಸಪ್ರೇಟ್ ಮಾಡಬೇಕು. ನಾನು ಇನ್ನೂ ತನಕ ಸಪ್ರೇಟ್ ಯಾಕೆ ಮಾಡಿಲ್ಲ ಅಂದರೆ, ಈ ಬಳ್ಳಿನ ಮಂಗ ಬಿಡ್ತಾ ಇಲ್ಲ. ಮಂಗ ಎಲ್ಲ ಹಾಳು ಮಾಡುತ್ತೆ. ಒಂದೊಂದು ಸಾರಿ 1-2 ಬರುತ್ತೆ, ಗೊತ್ತಾಗೋದೇ ಇಲ್ಲ. 1-2 ಬಂದಾಗ, ಜಾಸ್ತಿ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಆವಾಗ ಬಂದು ಮೇಲೆ ಓಡಿಸೋಗಿರ್ತೀನಿ. ಇವತ್ತು ಯಾಕೆ ಅಂದರೆ, ಪೇರು 2 ಹಣ್ಣಿದೆ ಅಂತ ಹೇಳಿದ್ಲು ನನ್ನ ಮಗಳು. ಆದರೆ ಇವತ್ತು ಒಂದೇ ಇತ್ತು. ಅದು ಅರ್ಧಂಬರ್ಧ ತಿಂದುಬಿಟ್ಟು ಬಿಸಾಕಿ ಹೋಗಿದೆ. ಸ್ವಲ್ಪ ಬೇಜಾರು ಅನ್ನಿಸ್ತು. ನನ್ನ ಮಗಳು 2 ಇದೆ, 2ನೂ ನಾನು ತಿಂತೀನಿ ಅಂತ ಹೇಳ್ತಾ ಇದ್ಲು. ಒಂದು ಮಂಗನ ಪಾಲಾಗಿದೆ, ಪುಣ್ಯಕ್ಕೆ ಒಂದನ್ನು ಬಿಟ್ಟಿದೆ ಅದು. ನೋಡಿ ಇಷ್ಟೊಂದು ತೊಂಡೆಕಾಯಿ ಸಿಕ್ತು. ಇದಕ್ಕೆ ಇನ್ನೂ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ, ಚೆನ್ನಾಗಿ ತೊಂಡೆಕಾಯಿ ಎಲ್ಲ ಸಿಕ್ಕುತ್ತೆ. ಒಂದು ಅರ್ಧ kg ತೊಂಡೆಕಾಯಿ ಸಿಗುತ್ತೆ ಅಂತ ನನಗನ್ನಿಸುತ್ತೆ. ನಾವು ಪಾಟ್ಗಳಲ್ಲೂ ಕೂಡ ನಮ್ಮ ಮನೆಗೆ ಎಷ್ಟು ಬೇಕಲ್ಲ ಅಷ್ಟು ತರಕಾರಿನ ನಾವು ಬೆಳ್ಕೋಬೋದು. ಇದರಲ್ಲಿ ಆದಷ್ಟು ನಾನು ಎಲ್ಲೆಲ್ಲಿದೆಯೋ ಎಲ್ಲನೂ ತಕ್ಕೊಂಡೆ, ಯಾಕಂದರೆ ಹಣ್ಣಾಗಿ ಉದುರಿಬಿಟ್ರೆ ವೇಸ್ಟ್ ಅಲ್ಲ, ಅದಕ್ಕೋಸ್ಕರ. ಹಾಗೆ ಇದರಲ್ಲಿ ಒಂದು ಸೌತೆಕಾಯಿ ಆಗಿತ್ತು, ಆ ಸೌತೆಕಾಯಿ ಕೂಡ ನಾನು ತೆಗ್ದೆ. ಆದರೆ ಪೂರ್ತಿಯಾಗಿ ದೊಡ್ಡದಾಗಿಲ್ಲ, ಇಷ್ಟೇ ಚಿಕ್ಕದಾಗಿದೆ. ಇನ್ನು ಹಣ್ಣಾಗುತ್ತೆ, ಹಾಗಾಗಿ ನಾನು ಇದನ್ನು ತೆಗೆದುಬಿಡ್ತೀನಿ. ನಾನು ಆ್ಯಕ್ಚುಲಿ ಇದೇನು ಬೀಜ ಹಾಕಿದ್ದಲ್ಲ, ತನ್ನಿಂದ ತಾನೇ ಹುಟ್ಕೊಂಡಿದ್ದು, ಹಾಗೆ ಬಿಟ್ಟಿದ್ದೆ. ಇದರಲ್ಲಿ ಅರಿಶಿನ ಹಾಕಿದ್ದೀನಿ ನಾನು. ಅರಿಶಿನ ಕೆಳಗಡೆ ಬರ್ತಾ ಇರುತ್ತೆ, ಹಾಗೆ ಮೇಲೆ ಇರಲಿ ಅನ್ನೋಕ್ಕೋಸ್ಕರ ಹಾಗೆ ಬಿಟ್ಟಿದ್ದು. ಇಲ್ಲಿ ನೋಡಿ, ಇಲ್ಲೂ ಇದೆ. ಹಾಗೆ ಇವತ್ತು ಶಂಖಪುಷ್ಪ ತೆಗಿತಾ ಇದ್ದೀನಿ. ಇದನ್ನು ನಾನು ಯೂಸ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಏನು ಮಾಡ್ತೀನಿ, ಡ್ರೈ ಮಾಡಿ ಎತ್ತಿಟ್ಕೊತೀನಿ. ನಾನು ದಾಸವಾಳ ಕೂಡ ಅಷ್ಟೇ, ಡ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ನನ್ನ ಮಗಳು ಜ್ಯೂಸ್ ಬೇಡಿದಾಗ ನಾನು ಇದನ್ನು ತೆಗೆದ್ಬಿಟ್ಟು ಜ್ಯೂಸ್ ಮಾಡಿಕೊಡ್ತೀನಿ ಅವಳಿಗೆ. ಫ್ರೆಶ್ ಆಗಿದ್ದಾಗ ನೀವು ಒಂದೇ ಹೂ ಹಾಕಿದ್ರೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಣಗಿದ ಮೇಲೆ ಏನಂದರೆ ಒಂದು ಹಾಕೋದ್ರಲ್ಲಿ 2 ಹೂವನ್ನ ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ಮಲ್ಬೆರಿ ಹಣ್ಣು ಕೂಡ ಆಗಿತ್ತು ನೋಡಿ, ಕೆಂಪಗಾಗಿದೆ, ಒಂದಿಷ್ಟು ಗ್ರೀನ್ ಆಗಿದೆ. ನಾನು ಕೆಂಪಗಾಗಿದ್ದು ಮಾತ್ರ ತೆಗಿತಾ ಇದ್ದೀನಿ ಇವತ್ತು, ಜಾಸ್ತಿ ತೆಗಿತಾ ಇಲ್ಲ. ಸ್ವಲ್ಪ ಕಟ್ಟಿಂಗ್ ಕೂಡ ಮಾಡಬೇಕಿತ್ತು, ಕಾಯಿ ಇರೋದ್ರಿಂದ ನಾನು ಕಟ್ಟಿಂಗ್ ಮಾಡಿಲ್ಲ. ಇದರಲ್ಲಿ ನೋಡಿ ಇಷ್ಟು ಹಣ್ಣಿದೆ, ಇನ್ನೊಂದು ಸ್ವಲ್ಪ ಇದ್ದಾವೆ, ಅದು ನೆಕ್ಸ್ಟ್ ಆಗುತ್ತೆ. ನೋಡಿ ಇಲ್ಲಿ ಪೇರು ಎಲ್ಲ ಕಿತ್ತು ತಿಂದ್ಬಿಟ್ಟು ಹೋಗಿದೆ. ಇನ್ನು ಇದೊಂದು ಉಳ್ಕೊಂಡಿದೆ, ಇದನ್ನು ಒಂದು ತಗೊಂಬಿಡ್ತೀನಿ ನಾನು. ಇದು ಹಣ್ಣಾಗಿದೆ, ತುಂಬ ಸ್ವೀಟ್ ಇದೆ ಫ್ರೆಂಡ್ಸ್ ಇದು. ಹಾಗೆ ಇದು ನೋಡಿ, ಇದನ್ನು ನಾಳೆಗೆ ಹಾರ್ವೆಸ್ಟ್ ಮಾಡ್ತೀನಿ ನಾನು, ಉಳ್ಳಾಗಡ್ಡಿ ಸೊಪ್ಪನ್ನು. ಹಾಗೆ ಇಲ್ಲಿ ಅಂಜೂರ ಗಿಡದಲ್ಲಿ ಒಂದು ಕಾಯಿ ಇದೆ. ನಾನು ಇದನ್ನ ಹೊಸ್ದಾಗಿ ಗಿಡ ತೊಗೊಂಡು ಬಂದಿದ್ನಲ್ಲ, ಆವಾಗ 2 ಇತ್ತು. ಒಂದು ಕಾಯಿನ ಮಂಗ ತಕ್ಕೊಂಡೋಗಿತ್ತು, ಇನ್ನೊಂದು ಕಾಯಿನೇನೆಂದರೆ ಹಾಗೆ ಬಿಟ್ಟಿದ್ದೀನಿ. ಇದು ಎಲೆ ಬೆಳ್ಕೊಂಡಿದೆ ಅಡ್ಡ, ಇಲ್ಲಾಂದರೆ ಮಂಗ ಇದನ್ನು ತೊಗೊಂಡೋಗಿರೋದು. ಹಾಗೆ ನಿಂಬೆಹಣ್ಣಿನ ಗಿಡದಲ್ಲಿ ನಿಂಬೆಹಣ್ಣು ಚೆನ್ನಾಗಾಗಿತ್ತು, ಅದನ್ನೂ ಕೂಡ ಒಂದು 4 ಹಳದಿ ಆಗಿರುವಂಥದ್ದನ್ನು ತಕ್ಕೊಂಡೆ ನಾನು, ಇಲ್ಲಾಂದರೆ ಉದುರೋಗ್ಬಿಡುತ್ತೆ. ಮಂಗ ಇದನ್ನೊಂದು ಅದು ತೆಗ್ದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಒಂದು ಕಾಯಿನೂ ಅದು ವೇಸ್ಟ್ ಮಾಡಿಲ್ಲ ಇದರಲ್ಲಿ. ನೋಡಿ ಇಷ್ಟೊಂದು ನಿಂಬೆಹಣ್ಣು ಸಿಕ್ತು. ಒಂದು 2 ದಿನಕ್ಕೊಂದು ಸಾರಿ ಒಂದು 5 ನಿಂಬೆಹಣ್ಣು ಸಿಕ್ಕುತ್ತೆ. ಸ್ವಲ್ಪ ಸೈಜಲ್ಲಿ ಕಡಿಮೆ ಇದೆ, ಬಟ್ ತೊಂದರೆ ಇಲ್ಲ. ನೋಡಿ ಹೂ ಕೂಡ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಇದು ಯೆಲ್ಲೋ ಕಲರ್ದಿದೆ. ನಾನು ಇದನ್ನು ಕಟ್ ಮಾಡಿಬಿಟ್ಟು ಇದರಲ್ಲೇ ಕಟ್ಟಿಂಗನ್ನು ಹಾಕ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಬುಷಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕಲರ್ ಕೂಡ ಅಷ್ಟೇ, ಒಂದೇ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ಜಾಸ್ತಿ ಹೂ ಬಿಟ್ಟಾಗ. ಹಾಗೆ ಆ್ಯಸ್ ಯೂಶ್ವಲ್ ಆಗಿ ಈ ಒಂದು ಲೋಟಸ್ಸು ಮತ್ತು ಲಿಲ್ಲೀಸು ತುಂಬ ಚೆನ್ನಾಗಿದೆ. ಲೋಟಸಲ್ಲಿ ಇನ್ನೂ ಹೂಗಳು ಬಂದಿಲ್ಲ, ಬರಬೇಕು ಹೂಗಳು. ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ನನಗೂ ಕೂಡ. ನಾನು ಫಸ್ಟ್ ಟೈಮ್ ಇದನ್ನು ಬೆಳೆಸ್ತಾ ಇರೋದು. ನಾನು ಬೀಜದಿಂದ ಹಾಕಿರುವಂಥದ್ದು ಇದು ಲೋಟಸ್ನ. ನೋಡೋಣ, ನಾನು 2 ವರ್ಷ ಅಂತ ಹೇಳ್ತಾರೆ, ಮೋಸ್ಟ್ಲಿ ಈಗ 2 ವರ್ಷ ಆಗಿಲ್ಲ ಇನ್ನೂ ಇದಕ್ಕೆ. ಆದರೆ ಏನಂದರೆ ಎಲೆಗಳು ಮೇಲೆ ಬಂತು ಅಂತ ಅಂದ್ಕೊಳ್ಳಿ, ಹೂಗಳು ಬರುತ್ತೆ, ಬಟ್ ಇನ್ನೂ ಎಲೆಗಳು ಮೊನ್ನೆ ಒಂದು ಸಾರಿ ಬಂದಿತ್ತು, ಮತ್ತೆ ವಾಪಸ್ ಬಂದಿಲ್ಲ. ಅದರಲ್ಲೂ ಈಗ ಬಿಸಿಲು ಕೂಡ ಜಾಸ್ತಿ ಇದೆ, ಮಳೆ ಕೂಡ ಆಗಿಲ್ಲ. ಬೇಸಿಗೆನಲ್ಲಿ ಇದ್ರ ಸೀಸನ್ ಅಂತ ಹೇಳ್ತಾರೆ, ಬಟ್ ಇದ್ರದ್ದು ಸೀಸನ್ ಈ ನಾನು ಹಾಕಿರುವಂಥ ವೆರೈಟಿ ಯಾವುದು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಆನ್ಲೈನಲ್ಲಿ ತರಿಸಿರುವಂಥದ್ದು.
ನೋಡಿ ಇಷ್ಟು ಇವತ್ತಿನ ನನ್ನ ಒಂದು ಹಾರ್ವೆಸ್ಟು 2 ದಿನಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಸ್ವಲ್ಪ. ಹಾಗೆ ಇಲ್ಲಿಂದ ಕೆಳಗಡೆ ಬಂದುಬಿಟ್ಟು ನಾನು ತಲೆಗೆ ಎಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆಗೆ ರೆಡಿ ಮಾಡ್ತಾಯಿದ್ದೆ. ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೆ. ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಇದಕ್ಕೆ ಸೇರಿಸಿದ್ದೀನಿ. ಈ ರೀತಿ ಮನೆಯಲ್ಲೇ ನಾವು ಕೊಬ್ಬರಿ ಎಣ್ಣೆನ ರೆಡಿ ಮಾಡ್ಕೊಳೋದ್ರಿಂದ ತಲೆಗೆ ಹಚ್ಕೊಳಕ್ಕೆ ತುಂಬಾ ಒಳ್ಳೆಯದು. ಕೂದಲು ಜಾಸ್ತಿ ಉದುರಲ್ಲ, ಇಲ್ಲಾಂದರೆ ಬಿಳಿನೂ ಬೇಗ ಆಗಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಮನೆಯಲ್ಲಿ ಮಾಡಬೇಕು. ನಾನು ಆದಷ್ಟು ಈ ರೀತಿಯಾಗಿ ಎಣ್ಣೆನ ಮಾಡ್ಕೊಂಡು ಹಚ್ಕೊತೀನಿ. ಇದು ಏನೂ ಇಲ್ಲ ಅಂದರೂ ಕೂಡ ನಾನು ಏನು ಮಾಡ್ತೀನಿ, ಕರಿಬೇವು ಮತ್ತು ಮೆಂತ್ಯ ಎರಡನ್ನ ಮಾತ್ರ ಹಾಕಿ ನಾನು ಮಾಡ್ಕೊತೀನಿ. ಅದಕ್ಕಂತೂ ಕೂದಲು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಳಸಿ, ಆಮೇಲೆ ಏನಂದರೆ ಮೆಹಂದಿ ಎಲೆಗಳು, ಆಮೇಲೆ ಇದು ದಾಸವಾಳ ಮತ್ತು ಶಂಖಪುಷ್ಪ, ರೋಸ್ಮೆರ್ರಿ, ಆಮೇಲೆ ಅಲೋವೆರಾ ಎಲ್ಲನೂ ಹಾಕ್ತಾಯಿದ್ದೀನಿ. ನಾನು ಯಾವುದೂ ಪೇಸ್ಟ್ ಮಾಡಿಲ್ಲ. ಪೇಸ್ಟ್ ಮಾಡಿನೂ ಕೂಡ ನೀವು ಹಾಕ್ಕೋಬೋದು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯಕಾಳು, ಕರಿಬೇವು, ಜವಾರಿ ಕರಿಬೇವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಒಣಗಿಸಿಟ್ಕೊಂಡಿದ್ದೆ ನಾನು, ಅವತ್ತು ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಕರಿಬೇವನ್ನ ಒಣಗಿಸಿದ್ದೆ. ನೀವು ಹಸಿ ಕರಿಬೇವಿದ್ದರೆ ತುಂಬಾ ಒಳ್ಳೆಯದು, ಅದನ್ನೇ ಹಾಕ್ಕೊಳ್ಳಿ. ನಿಮಗಿದೆಲ್ಲನೂ ನೀವು ರುಬ್ಬಿ ಹಾಕ್ಕೋತೀನಿ ಅಂದ್ರೂ ರುಬ್ಬಿ ಕೂಡ ಹಾಕ್ಕೋಬೋದು. ಆದರೆ ನೀರನ್ನು ಹಾಕಬಾರ್ದು ರುಬ್ಬಬೇಕಾದ್ರೆ, ಹಾಗೆ ರುಬ್ಬಬೇಕು. ಈಗ ಇದನ್ನು ನೋಡಿ, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಉಳ್ಳಾಗಡ್ಡೆ ಕೂಡ ಹಾಕ್ಕೋಬೋದು. ಕೆಲವೊಂದು ಸರಿ ಸ್ಮೆಲ್ ಬರುತ್ತೆ, ಹಾಗಾಗಿ ನಾನು ಹಾಕಿಲ್ಲ. ನೀವು ಅದರ ಎಣ್ಣೆ ಅಥವಾ ಬೀಜ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಹಾಕ್ಕೋಬೋದು. ನೋಡಿ, ಈಗ ಸಣ್ಣ ಉರಿನಲ್ಲಿ ನಾನು ಬಿಟ್ಟಿದ್ದೆ, ಈ ರೀತಿಯ ಕಲರ್ ಬಂದಿದೆ. ಈಗ ಇದನ್ನು ನಾನು ಸ್ಟವ್ನ ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನಾನು ಒಂದು ಜರಡಿನಲ್ಲಿ ಈ ರೀತಿಯಾಗಿ ಸೋಸ್ಕೊತೀನಿ. ಸೋಸ್ಕೊಂಡಾದಮೇಲೆ ನೋಡಿ, ಕೆಳಗಡೆ ಒಂದು ಸ್ವಲ್ಪ ಕಪ್ಪು ಥರ ಉಳ್ಕೊಂಡಿದೆ, ಅದನ್ನು ಎಲ್ಲದಕ್ಕೂ ಸೇರ್ಸೋಕ್ಕೆ ಹೋಗಬೇಡಿ. ಮೇಲೆ ಇರೋದನ್ನು ಬಸ್ತ್ಕೊಳ್ಳಿ. ನಾನಿಲ್ಲಿ ಒಂದು ಕಾಜಿನ ಬಾಟ್ಲ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಬಾಟ್ಲ್ ತೊಗೊಳ್ಳಿ. ಅದಕ್ಕೆ ಮೇಲೆಯಿಂದನೇ ಎಷ್ಟು ಎಣ್ಣೆ ತಿಳಿಯಾಗಿ ಬರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದನ್ನ ನೀವು ಸ್ಟೋರ್ ಮಾಡಿಟ್ಕೊಂಡು 1 ತಿಂಗಳ ತನಕ ಹಚ್ಕೊಂಡ್ರೂ ಏನೂ ಆಗಲ್ಲ. ಆದಷ್ಟು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಮಾಡ್ಕೊಳ್ಳಿ, ಮತ್ತು ಫ್ರೆಶ್ಶಾಗಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ಒಂದು ಎಣ್ಣೆಗೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಕಪ್ಪಾಗುತ್ತೆ. ಹಾಗಾಗಿ ಆದಷ್ಟು ಇದನ್ನು ಯೂಸ್ ಮಾಡಿ, ಮನೆಯಲ್ಲೇ ಮಾಡಿರೋದನ್ನು. ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಕರಿಬೇವು ಮತ್ತು ಮೆಂತ್ಯನ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.